ಕಾಲದ 3ನೇ ದಿನಕ್ಕೆ ನಿಮಗೆ ಸ್ವಾಗತ. ಈ ದಿನ ನಾವು ಮಾತನಾಡಲಿರುವ ವಿಷಯ ಪಾಪ ನಿವೇದನೆ. ಕಥೋಲಿಕ ಕ್ರೈಸ್ತರಲ್ಲಿ ಪಾಪ ನಿವೇದನೆ ಎಂಬುದು ಒಂದು ಪವಿತ್ರ ಸಂಸ್ಕಾರ. ಪಾಪ ನಿವೇದನೆ ನಾವು ಮಾಡುವಾಗ ನಮ್ಮ ಮನಸ್ಸಿಗೆ ಸಮಾಧಾನವಾಗುತ್ತದೆ, ನಮ್ಮ ರೋಗಗಳಿಗೆ ಸ್ವಸ್ಥತೆ ಸಿಗುತ್ತದೆ. ಅಷ್ಟು ಮಾತ್ರವಲ್ಲ, ನಮ್ಮ ದೇಹಕ್ಕೂ ಸ್ವಸ್ಥತೆ ಸಿಗುತ್ತದೆ, ನಮ್ಮ ಮನಸ್ಸಿಗೂ ಸಮಾಧಾನವಾಗುತ್ತದೆ. ನಾವು ನಮ್ಮ ಯಾರಾದರೂ ಸ್ನೇಹಿತರ ಜೊತೆ ಮಾತನಾಡುವಾಗ ನಮ್ಮ ಮನಸ್ಸಿನ ಎಲ್ಲ ದುಃಖ ದುಮ್ಮಾನಗಳನ್ನು, ನಮ್ಮ ದೇಹಕ್ಕೆ ಏನಾಗಿದೆ, ನಮ್ಮ ಮನಸ್ಸಿಗೆ ಏನಾಗಿದೆ, ನಮ್ಮ ಜೀವನದಲ್ಲಿ ಏನು ನಡೆದಿದೆ ಎಂದೆಲ್ಲ ನಮ್ಮ ಸ್ನೇಹಿತರ ಹತ್ರ ನಾವು ಹೇಳಿಕೊಳ್ತೇವೆ. ಆ ಹೇಳಿಕೊಂಡಾಗ ನಮಗೆ ಆಗುವ ಸಂತೋಷ ಅಪಾರ. ನಾವು ಹೇಳ್ತೇವೆ, ಇವತ್ತು ನನ್ನ ಮನಸ್ಸಿಗೆ ತುಂಬಾ ಸಂತೋಷವಾಯಿತು, ನನ್ನ ಎಲ್ಲ ದುಃಖ ಎಲ್ಲವನ್ನು ನಾನು ನನ್ನ ಗೆಳತಿಯ ಹತ್ತಿರ ಹೇಳಿಕೊಂಡೆ, ನನ್ನ ಗೆಳೆಯನ ಹತ್ತಿರ ಹೇಳಿಕೊಂಡೆ ಎಂದು. ಆದರೆ ನಾವು ಯಾಜಕರಲ್ಲಿ ಪಾಪ ನಿವೇದನೆ ಮಾಡಿರಬಹುದು, ಆದರೆ ಯಾಜಕರು ದೇವರ ಸ್ಥಾನದಲ್ಲಿ ಆ ವೇಳೆಯಲ್ಲಿ ಇರುತ್ತಾರೆ. ಒಂದು ಮಾತ್ರ ನಾವು ನೆನಪಿಡೋಣ, ಯಾಜಕರು ಅಲ್ಲ ಅಲ್ಲಿ ಇರುವುದು, ಯೇಸುವೇ ನಮಗೆ ಖಂಡಿತವಾಗಿಯೂ ಪಾಪ ಕ್ಷಮೆಯನ್ನು ಕೊಡುತ್ತಾರೆ. ಈ ಬಗ್ಗೆ ನಾವು ಪವಿತ್ರ ಧರ್ಮಗ್ರಂಥ ಬೈಬಲಲ್ಲಿ ಏನು ಹೇಳಿದೆ ಎಂದು ನೋಡೋಣ. ಸಂತ ಯಾಕೋಬರು ತಮ್ಮ 5ನೇ ಅಧ್ಯಾಯದಲ್ಲಿ ಹೀಗೆನ್ನುತ್ತಾರೆ. 16ನೇ ವಾಕ್ಯ ಹೀಗೆನ್ನುತ್ತದೆ: ಆದ್ದರಿಂದ ಒಬ್ಬರಿಗೊಬ್ಬರು ಪಾಪಗಳನ್ನು ಒಪ್ಪಿಕೊಳ್ಳಿರಿ, ಒಬ್ಬರಿಗೊಬ್ಬರು ಪ್ರಾರ್ಥಿಸಿರಿ, ಆಗ ನೀವು ಸ್ವಸ್ಥರಾಗುತ್ತೀರಿ. ಸತ್ಪುರುಷನ ಪ್ರಾರ್ಥನೆ ಶಕ್ತಿಯುತವಾದುದು ಹಾಗೂ ಫಲದಾಯಕವಾದುದು. ಹೌದು, ನಾವು ಹೀಗೆ ಮಾಡುವುದರಿಂದ ನಮಗೆ ಖಂಡಿತವಾಗಿಯೂ ನಮ್ಮ ಮನಸ್ಸಿಗೆ, ನಮ್ಮ ದೇಹಕ್ಕೆ ಸ್ವಸ್ಥತೆ ಸಿಗುತ್ತದೆ. ಹಾಗೆಯೇ ಸಂತ ಯೋವಾನನ ಮೊದಲನೆಯ ಪತ್ರ 1ನೇ ಅಧ್ಯಾಯ 9ನೇ ವಾಕ್ಯ ಹೀಗೆನ್ನುತ್ತದೆ: ನಮ್ಮ ಪಾಪಗಳನ್ನು ಒಪ್ಪಿಕೊಂಡರೆ ಆಗ ನಂಬಿಕಸ್ಥರೂ ನೀತಿವಂತರೂ ಆದ ದೇವರು ನಮ್ಮ ಪಾಪಗಳನ್ನು ಕ್ಷಮಿಸಿ ಎಲ್ಲ ಅನೀತಿ ಅಧರ್ಮಗಳಿಂದ ನಮ್ಮನ್ನು ಶುದ್ಧೀಕರಿಸುತ್ತಾರೆ. ನಮ್ಮ ಮನಸ್ಸನ್ನು, ನಮ್ಮ ದೇಹವನ್ನು ನಾವು ಶುದ್ಧೀಕರಿಸಿಕೊಂಡಂತೆ ಆಗುತ್ತದೆ ನಮ್ಮ ಪಾಪಗಳನ್ನು ನಾವು ಒಪ್ಪಿಕೊಂಡಾಗ. ಪಾಪ ನಿವೇದನೆ ಮಾಡುವುದರಿಂದ ದೇವರೊಡನೆ ಹೊಂದಿಕೊಂಡು ಹೋಗಲು ಹಾಗೂ ಸತ್ಯವನ್ನು ಒಪ್ಪಿಕೊಳ್ಳಲು ನಮಗೆ ಸಾಧ್ಯವಾಗುತ್ತದೆ. ರೋಮನ್ನರಿಗೆ ಬರೆದ ಪತ್ರ 10ನೇ ಅಧ್ಯಾಯ 10ನೇ ವಾಕ್ಯ ಹೀಗೆನ್ನುತ್ತದೆ: ಹೌದು, ಹೃದಯಪೂರ್ವಕವಾಗಿ ವಿಶ್ವಾಸಿಸುವವನು ದೇವರೊಡನೆ ಸತ್ಸಂಬಂಧವನ್ನು ಪಡೆಯುತ್ತಾನೆ, ಬಾಯಿಂದ ನಿವೇದಿಸುವವನು ಜೀವೋದ್ಧಾರ ಹೊಂದುತ್ತಾನೆ. ಕೀರ್ತನೆಗಳ ಪುಸ್ತಕದಲ್ಲಿ ಹೀಗಿದೆ. ಕೀರ್ತನೆ 32 5ನೇ ಅಧ್ಯಾಯ ಹೀಗೆನ್ನುತ್ತದೆ: ಆಗ ನಾ ನಿವೇದಿಸಿದೆ ನಿನಗೆ ನನ್ನ ಪಾಪವನ್ನು, ಮರೆ ಮಾಡಲಿಲ್ಲ ನಿನ್ನಿಂದ ನನ್ನ ದ್ರೋಹವನ್ನು. ದಾವೀದರಸನು ತಾನು ತಪ್ಪು ಮಾಡಿದಾಗ ಕೀರ್ತನೆ 51ರಲ್ಲಿ ತನ್ನ ಪಾಪಗಳನ್ನು ಹೇಗೆ ನಿವೇದಿಸುತ್ತಾನೆ ನೋಡೋಣ. ಕೃಪಾಳು ದೇವ ಕರುಣಿಸೆನ್ನನು, ಕರುಣಾವಿಧಿ ಅಳಿಸೆನ್ನ ದೋಷವನು. ತೊಳೆ ಪೂರ್ತಿಯಾಗಿ ಪಾಪದಿಂದೆನ್ನನು, ದೋಷ ಪರಿಹರಿಸಿ ಶುದ್ಧಗೊಳಿಸೆನ್ನನು. ಒಪ್ಪಿಕೊಂಡೆನಿದೋ ನಾನೇ ಅಪರಾಧಿ, ಕಟ್ಟಿದಂತಿದೆ ಕಣ್ಗೆ ಪಾಪ ದಿನವಿಡೀ. ಹೌದು ದೇವ, ನಿನಗೆ ದ್ರೋಹವೆಸಗಿದೆ, ನಿನ್ನ ಕಣ್ಗೆ ಕೆಟ್ಟದುದನ್ನೇ ಮಾಡಿದೆ. ನಿನ್ನ ನಿರ್ಣಯವು ನ್ಯಾಯಯುತ, ನೀ ನೀಡುವ ತೀರ್ಪು ನಿರ್ಲಿಪ್ತ. ನಾ ಜನಿಸಿದೆ ಪಾಪ ಪಂಕದಲೇ, ದ್ರೋಹಿ ನಾ ಮಾತ್ರ ಗರ್ಭದಿಂದಲೇ. ಅಂತರಂಗ ಶುದ್ಧಿಯನ್ನು ನೀ ಬಯಸುತ್ತಿ, ಆಂತರ್ಯ ಜ್ಞಾನವನ್ನು ಉದಯಗೊಳಿಸುತ್ತಿ.
ಹಿಸ್ಸೋಪಿನಿಂದ ನೀ ಚಿಮುಕಿಸೆ ನಾ ಶುದ್ಧನಾಗುವೆ. ನೀ ತೊಳೆದೆಯಾದರೆ ಹಿಮಕ್ಕಿಂತ ನಾ ಬೆಳ್ಳಗಾಗುವೆ. ಹರ್ಷಾನಂದವನು ಮೊಳಗಿಸೆನ್ನಳು, ಪುಳಕಗೊಳ್ಳುವುವು ನೀ ಮುರಿದೆಲುಬುಗಳು. ನನ್ನ ಪಾಪ ದೋಷಕ್ಕೆ ವಿಮುಖನಾಗು, ಸರ್ವದ್ರೋಹಗಳನ್ನು ಅಳಿಸಿ ಹಾಕು. ಶುದ್ಧ ಹೃದಯವನ್ನು ದೇವ ನಿರ್ಮಿಸು, ಅಂತರಂಗವನ್ನು ಚೇತನಗೊಳಿಸು. ತಳ್ಳಬೇಡೆನ್ನನು ದೇವ ನಿನ್ನ ಸನ್ನಿಧಿಯಿಂದ, ದೂಡಬೇಡ ನಿನ್ನ ಪವಿತ್ರಾತ್ಮವನ್ನು ನನ್ನಿಂದ. ಜೀವೋದ್ಧಾರವನ್ನು ಮರಳಿ ಸವಿಯುವಂತೆ ಮಾಡು, ವಿಧೇಯನಾಗಿ ನಡೆವ ಸಿದ್ಧ ಮನಸ್ಸನ್ನು ನೀಡು. ಬೋಧಿಸುವೆನಾಗ ನಿನ್ನ ಮಾರ್ಗವನ್ನು ದುರುಳರಿಗೆ, ತಿರುಗಿಕೊಳ್ಳುವರಾಗ ದ್ರೋಹಿಗಳು ನಿನ್ನ ಕಡೆಗೆ. ತಪ್ಪಿಸೆನ್ನನು ಸ್ವಾಮಿ ದೇವ ರಕ್ತಾಪರಾಧದಿಂದ, ನಿನ್ನ ಸತ್ಯಸಂಧತೆಯನ್ನು ಸಾರುವೆ ಮುಕ್ತ ಕಂಠದಿಂದ. ತೆರೆವಂತೆ ಮಾಡು ಪ್ರಭು ನನ್ನ ತುಟಿಗಳನ್ನು, ಸಾರುವುದೆನ್ನ ಬಾಯಿ ನಿನ್ನ ನುಡಿಗಳನ್ನು. ಬಲಿಯರ್ಪಣೆಯಲ್ಲಿ ನಿನಗೊಲವಿಲ್ಲ, ದಹನ ಬಲಿ ಇದ್ದರೂ ನಿನಗೆ ಬೇಕಿಲ್ಲ. ಮುರಿದ ಮನವೇ ದೇವನೊಲಿವ ಯಜ್ಞವು, ನೊಂದು ಬೆಂದ ಮನವನಾಥ ಒಲ್ಲೆಯನ್ನನು. ಸಿಯೋನಿಗೆ ದೇವ ಶುಭವನ್ನು ಕರುಣಿಸು, ಜೆರುಸಲೇಂ ಕೋಟೆಯನ್ನು ಮರಳಿ ಎಬ್ಬಿಸು. ಸೂಕ್ತ ಬಲಿಗಳಿಂದಾಗ ನಿನ್ನ ನೊಲಿಸುವರು, ವೇದಿಕೆ ಮೇಲೆ ಯಜ್ಞ ಪಶುಗಳನ್ನು ಅರ್ಪಿಸುವರು. ದೇವರ ವಾಕ್ಯ ನಮಗೆ ನಮ್ಮ ಮನಸ್ಸಿನ ಅಂತಃಕರಣಕ್ಕೆ ಹಾಗೂ ಮನಸ್ಸಿನ ಶುದ್ಧೀಕರಣಕ್ಕೆ ನೆರವಾಗುತ್ತದೆ. ಯಾವಾಗ ನಾವು ದೇವರ ವಾಕ್ಯವನ್ನು ಓದುತ್ತೇವೋ ಆವಾಗ ಪವಿತ್ರಾತ್ಮರು ನಮ್ಮೊಡನೆ ಮಾತನಾಡುತ್ತಾರೆ. ಅಷ್ಟೇ ಅಲ್ಲ, ದೇವರ ವಾಕ್ಯವು ನಮ್ಮ ಮನಸ್ಸನ್ನು ಶುದ್ಧೀಕರಿಸುತ್ತದೆ. ಮನಸ್ಸು ಶುದ್ಧೀಕರಿಸಿಕೊಂಡಾಗ ನಮಗೆ ಖಂಡಿತವಾಗಿಯೂ ನಮ್ಮ ದೇಹಕ್ಕೆ ಕೂಡ ಸ್ವಸ್ಥತೆ ದೊರೆಯುತ್ತದೆ. ಹಾಗೆ ತುಂಬಾ ಜನರು ಆಪ್ತ ಸಮಾಲೋಚನೆ ಮಾಡುವಾಗ ನಾನು ಕೇಳಿದ್ದೇನೆ, ನನ್ನೊಡನೆ ತುಂಬಾ ಜನರು ಹೇಳಿಕೊಂಡದ್ದು ಇದೆ, ಪಾಪ ನಿವೇದನೆ ಮಾಡಿದ ನಂತರ ನನ್ನ ಮನಸ್ಸಿಗೆ ತುಂಬಾ ಶಾಂತಿಯುಂಟಾಗಿದೆ, ನನ್ನ ಮನಸ್ಸಿಗೆ ಸಮಾಧಾನ ಸಿಗುತ್ತದೆ, ಅಷ್ಟೇ ಅಲ್ಲ ನನ್ನ ದೇಹಕ್ಕೆ ಸುಖ ಉಂಟಾಗಿದೆ. ಹೌದು ಪ್ರಿಯರೇ, ಪಾಪ ನಿವೇದನೆ ಎಂಬುದು ನಮಗೆ ಒಂದು ಅತ್ಯಂತ ಪವಿತ್ರ ಸಂಸ್ಕಾರ. ನಾವು ಪಾಪ ನಿವೇದನೆ ಮಾಡಲು ಖಂಡಿತವಾಗಿಯೂ ಹಿಂಜರಿಯುವುದು ಬೇಡ. ನಾವು ಪಾಪ ನಿವೇದನೆ ಮಾಡೋಣ ಹಾಗೂ ನಮ್ಮ ದೇಹಕ್ಕೆ ಮನಸ್ಸಿಗೆ ಸ್ವಸ್ಥತೆಯನ್ನು ಪಡೆಯೋಣ. ಆಮೆನ್.